ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಆಜ್ಞಾಚಕ್ರ ಅಥವಾ ಥರ್ಡ್ ಐ ಪಾಯಿಂಟ್ ಬ್ಯಾಲೆನ್ಸ್ ಆಗಿದ್ದರೆ ಮ್ಯಾನಿಫೆಸ್ಟೇಷನ್ನು ಬೇಗ ಫಾಸ್ಟಾಗಿ ಆಗುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಥರ್ಡ್ ಐ ಪಾಯಿಂಟು ಬ್ಯಾಲೆನ್ಸ್ ಆಗಿದ್ದರೆ ಮ್ಯಾನಿಫೆಸ್ಟೇಷನ್ ಶಕ್ತಿ ಇಮಿಡಿಯೇಟಾಗಿ ವರ್ಕ್ ಆಗುತ್ತೆ. ಥರ್ಡ್ ಐ ಅಂದರೆ ಇನ್ನರ್ ವಿಷನ್, ನಿಮ್ಮ ಸೋಲ್ ಮತ್ತು ಯೂನಿವರ್ಸ್ ಅಥವಾ ಬ್ರಹ್ಮಾಂಡದ ಜೊತೆ ಡೈರೆಕ್ಟ್ ಕನೆಕ್ಷನ್ ಇರುವ ಎನರ್ಜಿ ಪಾಯಿಂಟ್. ಥರ್ಡ್ ಐ ಅಥವಾ ಮೂರನೇ ಕಣ್ಣು ಅಥವಾ ಆಜ್ಞಾಚಕ್ರ, ಇದರ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಈ ಆಜ್ಞಾಚಕ್ರ ಎರಡು ಐಬ್ರೋಗಳ ಮಧ್ಯದಲ್ಲಿ ಸ್ವಲ್ಪ ಮೇಲೆ ಇರುತ್ತೆ. ಚಕ್ರಗಳು ಅಂದರೆ ನಮ್ಮ ಬಾಡಿಯಲ್ಲಿರುವ ಎನರ್ಜಿ ಪಾಯಿಂಟ್ಸ್. ಈ ಎನರ್ಜಿ ಪಾಯಿಂಟ್ ಅಥವಾ ಆಜ್ಞಾಚಕ್ರ ಬ್ಯಾಲೆನ್ಸ್ ಮಾಡೋದ್ರಿಂದ ಮ್ಯಾನಿಫೆಸ್ಟೇಷನ್ನ ಬೇಗ ಮಾಡ್ಕೋಬೋದು. ನಮ್ಮ ಬಾಡಿಯಲ್ಲಿ ಮೇಯ್ನಾಗಿ 7 ಚಕ್ರಗಳಿವೆ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ, ಇವು 7 ಚಕ್ರಗಳು. ಇವುಗಳಲ್ಲಿ 6ನೇ ಚಕ್ರವೇ ಥರ್ಡ್ ಐ ಅಥವಾ ಆಜ್ಞಾಚಕ್ರ. ಈ ಆಜ್ಞಾಚಕ್ರ ಬ್ಯಾಲೆನ್ಸ್ ಆಗಿಲ್ಲ ಅಂದರೆ ಇಂಬ್ಯಾಲೆನ್ಸ್ ಆಗಿದ್ದರೆ ಏನೇನು ಆಗುತ್ತೆ ಅನ್ನೋದನ್ನು ಫಸ್ಟ್ ಹೇಳ್ತೀನಿ. ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ, ಫೋಕಸ್ ಲ್ಯಾಕ್ ಆಗುತ್ತೆ, ಯಾವುದೇ ವಿಷಯದ ಮೇಲೆ ಫೋಕಸ್ ಆಗಿ ಇರೋಕ್ಕಾಗಲ್ಲ ಇವರಿಗೆ. ಸ್ಲೀಪ್ ಡಿಸ್ಟರ್ಬೆನ್ಸ್ ಇರುತ್ತೆ, ನಿದ್ರೆ ಸರಿಯಾಗಿ ಬರಲ್ಲ, ಮಿಸ್ಟೇಕನ್ನು ರಿಪೀಟ್ ಮಾಡ್ತಾ ಇರ್ತಾರೆ, ಮೈಂಡಲ್ಲಿ ಕ್ಲಾರಿಟಿ ಇರಲ್ಲ, ಮ್ಯಾನಿಫೆಸ್ಟೇಷನ್ ಬ್ಲಾಕ್ ಆಗುತ್ತೆ ಇಂಥವರಿಗೆ. ಇನ್ನೊಂದು ಮೇಯ್ನ್ ಥಿಂಗ್ ಇದೆ, ಅದು ಯಾವುದರಿಂದ ಮ್ಯಾನಿಫೆಸ್ಟೇಷನ್ ಬ್ಲಾಕ್ ಆಗುತ್ತೆ ಅಂತ ಆಮೇಲೆ ಹೇಳ್ತೀನಿ ನಾನು. ಆಮೇಲೆ ಈ ಆಜ್ಞಾಚಕ್ರ ಬ್ಯಾಲೆನ್ಸ್ ಆಗಿದ್ದರೆ ಏನಾಗುತ್ತೆ ಅಂತ ನೋಡೋಣ. ಇಂಟ್ಯೂಷನ್ ಕ್ಲಿಯರ್ ಆಗುತ್ತೆ. ಇಂಟ್ಯೂಷನ್ ಅಂದರೆ ಗಟ್ ಫೀಲಿಂಗ್ ಅಂತ ಹೇಳ್ತಾರಲ್ಲ, ಅದು ಕ್ಲಿಯರಾಗಿ ಗೊತ್ತಾಗುತ್ತೆ. ಮೈಂಡಲ್ಲಿ ಕ್ಲಾರಿಟಿ ಇರುತ್ತೆ ಮತ್ತು ಹೈಯರ್ ಪರ್ಸೆಪ್ಷನ್ ಇರುತ್ತೆ, ಗ್ರಹಿಕಾ ಸಾಮರ್ಥ್ಯ ಜಾಸ್ತಿ ಇರುತ್ತೆ. ಇವೆಲ್ಲ ಇದ್ದಾಗ ಮ್ಯಾನಿಫೆಸ್ಟೇಷನ್ನು ಎಫರ್ಟ್ಲೆಸ್ ಆಗಿ ವರ್ಕ್ ಆಗುತ್ತೆ. ಈ ಆಜ್ಞಾಚಕ್ರ ಬ್ಯಾಲೆನ್ಸ್ ಇದ್ದಾಗ ನಿಮ್ಮ ಥಾಟು ಬ್ರಹ್ಮಾಂಡ ಅಥವಾ ದೇವರಿಗೆ ನೇರವಾಗಿ ಟ್ರಾನ್ಸ್ಫರ್ ಆಗುತ್ತೆ. ಮತ್ತು ಏನು ಬೇಕು ಅನ್ನೋದು ಕ್ಲಿಯರ್ ಆಗಿರಬೇಕು ನಿಮಗೆ. ನೀವು ಕಳಿಸಿರುವ ವೈಬ್ರೇಷನ್ ಕ್ಲೀನ್ ಮತ್ತು ಹೈ ಫ್ರೀಕ್ವೆನ್ಸಲ್ಲಿ ಇರುತ್ತೆ ಈ ಆಜ್ಞಾಚಕ್ರ ಬ್ಯಾಲೆನ್ಸ್ ಆಗಿದ್ದರೆ. ನೀವು ಏನು ಆಗಬೇಕು ಅಥವಾ ನಿಮಗೇನು ಬೇಕು ಅಂತ ಗೋಲ್ ಇರುತ್ತೋ ಆ ವಿಷಯ ಎಲ್ಲ ವಿತೌಟ್ ಸ್ಟ್ರಗಲ್ಲು ನಿಮ್ಮ ಲೈಫಲ್ಲಿ ಆಗ್ತಾ ಹೋಗುತ್ತೆ. ಕೆಲವೊಂದು ಕ್ವಿಕ್ ಟೆಕ್ನಿಕ್ಸಿಂದ ಆಜ್ಞಾಚಕ್ರವನ್ನು ಬ್ಯಾಲೆನ್ಸ್ ಮಾಡ್ಕೋಬೋದು. ಕಣ್ಣು ಮುಚ್ಚಿ ಕೂತ್ಕೊಂಡು ಆಜ್ಞಾಚಕ್ರದ ಮೇಲೆ ನಿಮ್ಮ ಫೋಕಸ್ ತಗೊಂಡು ಬಂದು ಸುಮ್ಮನೆ ಸೈಲೆಂಟಾಗಿ ಕೂತ್ಕೋಬೇಕು. ಈ ವಿಧಾನ ಬಳಸ್ಬೋದು. ಇನ್ನೊಂದು, ಆಜ್ಞಾಚಕ್ರದ ಮೇಲೆ ಕಾನ್ಸಂಟ್ರೇಟ್ ಮಾಡಿಕೊಂಡು ಓಂ ಚಾಂಟಿಂಗ್ ಮಾಡ್ಬೋದು. ಇದನ್ನು ಲೇಡೀಸು ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ಇದೆಲ್ಲ ಆದಮೇಲೆ ಮೈಂಡ್ ರಿಲ್ಯಾಕ್ಸ್ ಮಾಡಿಕೊಂಡು ಆಲ್ರೆಡಿ ನಿಮ್ಮ ವಿಶ್ ಫುಲ್ಫಿಲ್ ಆಗಿದೆ ಅಂತ ವಿಜುವಲೈಸ್ ಮಾಡ್ಕೋಬೇಕು. ಇನ್ನೊಂದು ಮೇಯ್ನ್ ಥಿಂಗ್ ಏನಂದರೆ, ಪಾರ್ನ್ ವಿಡಿಯೋ ನೋಡ್ತಾ ಇದ್ದರೆ ಥರ್ಡ್ ಐ ಅಥವಾ ಆಜ್ಞಾಚಕ್ರ ಬ್ಲಾಕ್ ಆಗುತ್ತೆ. ವಿಜುವಲೈಸ್ ಅಥವಾ ಇಮ್ಯಾಜಿನೇಷನ್ ಪವರ್ ಅವರ ಹತ್ರ ಜಾಸ್ತಿ ಇರಲ್ಲ. ಈ ವಿಜುವಲೈಸೇಷನ್ನು ಅಥವಾ ಇಮ್ಯಾಜಿನೇಷನ್ ಪವರನ್ನು ಜಾಸ್ತಿ ಮಾಡಿಕೊಂಡಷ್ಟು ಮ್ಯಾನಿಫೆಸ್ಟೇಷನ್ ಬೇಗ ಕ್ವಿಕ್ಕಾಗಿ ವರ್ಕ್ ಆಗುತ್ತೆ. ಆಮೇಲೆ ಪಿಕ್ಚರ್ ಥರ ನೋಡೋಕ್ಕೇನು ಈಸಿಯಾಗಿ ಆಗುತ್ತೆ. ಈ ಪ್ರಾಸೆಸ್ಗೆ ಬೆಸ್ಟ್ ಟೈಮ್ ಅಂದರೆ ನೀವು ನಿದ್ದೆಯಿಂದ ಎದ್ದ ತಕ್ಷಣ, ಆಗ ಮೈಂಡ್ ಆಲ್ಫಾ ಸ್ಟೇಟಲ್ಲೇ ಇರುತ್ತೆ. ಆಗ ಮಾಡಿದ ವಿಜುವಲೈಸೇಷನ್ನು ತುಂಬ ಪವರ್ಫುಲ್ಲು. ಈ ಸಮಯದಲ್ಲಿ ಮ್ಯಾನಿಫೆಸ್ಟೇಷನ್ಗೆ ಬೇಕಾದ ವಿಜುವಲೈಸೇಷನ್ನು ಅಥವಾ ಇಮ್ಯಾಜಿನೇಷನ್ ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ಸಬ್ಕಾನ್ಷಿಯಸ್ ಲೆವೆಲಿಗೆ ಅಬ್ಸರ್ವ್ ಮಾಡುತ್ತೆ. ಸೊ ಇದೆಲ್ಲ ಟೆಕ್ನಿಕ್ ಯೂಸ್ ಮಾಡಿ ಇದು ಮ್ಯಾನಿಫೆಸ್ಟೇಷನ್ನ ಬೇಗ ವರ್ಕ್ ಆಗೋ ಥರ ಮಾಡ್ಕೋಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಬೇಕಾಗಿದೆ ಅಥವಾ ಏನು ಆಗಬೇಕು, ನಾವು ಇದೆಲ್ಲ ಕ್ರಿಸ್ಟಲ್ ಕ್ಲಿಯರಾಗಿ ನಮಗೆ ಗೊತ್ತಿರಬೇಕು. ಉದಾಹರಣೆಗೆ ನಿಮಗೆ ಒಂದು ಡ್ರೀಮ್ ಹೋಮ್ ಬೇಕಾಗಿದೆ ಅಂತ ಇದ್ದರೆ, ಒಂದು ಒಳ್ಳೆ ಮನೆ ಬೇಕು ಅಂತ ಇದ್ದರೆ, ಮನೆ ಹೀಗಿರಬೇಕು, ಇಷ್ಟು ರೂಮ್ ಇರಬೇಕು,
ಈ ಥರ ಇರಬೇಕು, ಪೂಜಾ ರೂಮ್ ಇರಬೇಕು, ಈ ಥರ ಪೇಂಟಿಂಗ್ ಇರಬೇಕು, ಕಿಚನ್ ಈ ಥರ ಇರಬೇಕು, ಇದೆಲ್ಲ ಅಂದರೆ ಮೊದಲೇ ಇಮ್ಯಾಜಿನೇಷನಲ್ಲಿ ನೋಡ್ಕೊಂಡಿರಬೇಕು. ಈ ಇಮ್ಯಾಜಿನೇಷನ್ ಮಾಡೋದ್ರಿಂದ ಇದು ಥಾಟ್ ಆಗಿ ಆ ವೈಬ್ರೇಷನ್ ಆಗಿ ಅದು ದೇವರಿಗೆ ಅಥವಾ ಬ್ರಹ್ಮಾಂಡಕ್ಕೆ ರೀಚ್ ಆಗುತ್ತೆ. ಆಗ ಏನಾಗುತ್ತೆ, ನಿಮ್ಮ ವಿಶ್ ಫುಲ್ಫಿಲ್ ಮಾಡೋಕ್ಕೆ ಒಂದೊಂದೇ ಕೆಲಸಗಳು ಆಗ್ತಾ ಹೋಗುತ್ತೆ. ಅಂತಹ ವ್ಯಕ್ತಿಗಳು ರೀಚ್ ಆಗ್ತಾರೆ. ಒಂದು ಲೋನ್ ಪ್ರೋಸೆಸ್ ಬೇಕಾದರೆ ಲೋನ್ ಕೊಡುವವರು ಬೇಗ ಬೇಗ ಬರ್ತಾರೆ. ಈ ಥರ ಎಲ್ಲ ವಿಶ್ ಫುಲ್ಫಿಲ್ ಆಗ್ತಾ ಹೋಗುತ್ತೆ ಈ ಥರ ಮಾಡೋದ್ರಿಂದ. ಮತ್ತು ಡೈರೆಕ್ಟಾಗಿ ದೇವರು ಬಂದು ಭಕ್ತ ನಿಮಗೆ ವರ ಕೊಡ್ತೀನಿ ಅಂತ ಹೇಳಿ ಬರಲ್ಲ. ಅದಕ್ಕೆ ಸಂಬಂಧಪಟ್ಟ ಘಟನೆಗಳು ನಡೆಯುತ್ತೆ. ಸೊ ಹೀಗೆ ಮ್ಯಾನಿಫೆಸ್ಟೇಷನ್ ಆಗೋದು. ಹೀಗೆ ಆಜ್ಞಾಚಕ್ರವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮ್ಯಾನಿಫೆಸ್ಟೇಷನ್ ಫಾಸ್ಟಾಗಿ ಆಗಿ ಜಾಸ್ತಿ ಎಫರ್ಟ್ ಹಾಕದೇ ಆಗುತ್ತೆ. ಅದಕ್ಕೆ ಥರ್ಡ್ ಐ ಎನರ್ಜಿಯನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಬೇಗ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.